ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026 ಫಾರ್ SC ST ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಡಿಪ್ಲೊಮಾ ಮುಗಿದ ನಂತರ ಡಿಗ್ರಿ PUC ಮತ್ತು SSLC ಮುಗಿದ ನಂತರ ನೀವು ಸ್ಕಾಲರ್ಶಿಪ್ SC ST ಸ್ಟೂಡೆಂಟ್ಸ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಅಪ್ಲೈ ಮಾಡಿದ ನಂತರ ನೀವು ಎಲ್ಲಿ ಹೋಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ನೀವು ಹಾರ್ಡ್ ಕಾಪಿ ಎಲ್ಲಿ ಕೊಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ನಿಮಗೆ ಕಂಪ್ಲೀಟ್ ಪ್ರೊಸೆಸ್ ಗೊತ್ತಾಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್. ಈಗ ಇದರಲ್ಲಿ ಒನ್ ಬೈ ಒನ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಇದು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು? ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಸ್ಟೂಡೆಂಟ್ಸ್ ಮಸ್ಟ್ ಬಿ ಬಿಲಾಂಗ್ ಟು SC ಆ್ಯಂಡ್ ST ಕ್ಯಾಟಗರಿ, ಅವರು ಕರ್ನಾಟಕದವರಾಗಿರಬೇಕು ಮತ್ತು ಆಧಾರ್ ಕಾರ್ಡ್ ಅಂತ ಪ್ರೂಫ್ ಅಂತ ಯೂಸ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಆಲ್ ದ ಸಬ್ಜೆಕ್ಟ್ಸ್ ಇನ್ ಫಸ್ಟ್ ಅಟೆಂಪ್ಟ್, ಒಂದನೇ ಅಟೆಂಪ್ಟಿಗೆ ಪಾಸ್ ಆಗಿರಬೇಕು, ಮೋರ್ ದ್ಯಾನ್ 60% ಸ್ಕೋರ್ ಮಾಡಿರಬೇಕು, ಅಥವಾ CGPA ಈಕ್ವಲೆಂಟ್ 60% ಆಗಿರಬೇಕು. ಇವ್ರು ಮಸ್ಟ್ ಬಿ ಕಂಪ್ಲೀಟೆಡ್ ಕೋರ್ಸ್ ಏನಿದೆಯಲ್ಲ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕಾಲೇಜ್ ವಿದಿನ್ ಕರ್ನಾಟಕದಲ್ಲಿ ಮುಗಿದಿರಬೇಕು. ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು. ಇದರ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕಂದರೆ, ಡಾಕ್ಯುಮೆಂಟ್ಸ್ ನಿಮಗೆ ಇಲ್ಲಿ ಬೇಕಾಗಿರೋದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, SLC ಮಾರ್ಕ್ಸ್ ಕಾರ್ಡ್, PUC ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ನೆನ್ಪಿಟ್ಕೊಳ್ಳಿ, ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡೋ ಸ್ಟೂಡೆಂಟ್ಸು ಕೂಡ, ಲ್ಯಾಟ್ರಲ್ ಎಂಟ್ರಿಗೆ ಅಡ್ಮಿಷನ್ ತೊಗೊಂಡಿರೋ ಸ್ಟೂಡೆಂಟ್ಸು ಕೂಡ, ಈಗ ಜಸ್ಟ್ DCET ಬರೆದಿರ್ತೀರಿ, ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಅಮೌಂಟ್ ಎಷ್ಟು ಬರುತ್ತೆ ನೋಡಿ, SSLC ಮುಗಿದ ನಂತರ 60 to 75% ಆದ ಸ್ಟೂಡೆಂಟ್ಸ್ಗಳಿಗೆ 7,000 ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬರುತ್ತೆ. SSLCಯಲ್ಲಿ 75% ಆ್ಯಂಡ್ ಅಬವ್ ಮಾಡಿದವರಿಗೆ 15,000 ರುಪೀಸ್ ಬರುತ್ತೆ. ಅದೇ ರೀತಿ PUC ಅಥವಾ 3 years ಡಿಪ್ಲೊಮಾ ಮಾಡಿದವರಿಗೆ, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಡಿಗ್ರಿ ಹೋಗ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ 60 ಆ್ಯಂಡ್ ಅಬವ್ ಮಾಡಿದವರಿಗೆ 20,000 ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಎನಿ ಡಿಗ್ರಿ 25,000, ಪೋಸ್ಟ್ ಗ್ರ್ಯಾಜುಯೇಟ್ ಅವ್ರಿಗೆ 30,000. ಅದೇ ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಮಾಡೋ ಸ್ಟೂಡೆಂಟ್ಸ್ಗಳಿಗೆ, ಇಂಜಿನಿಯರಿಂಗ್ ಮುಗಿದವರಿಗೆ 35,000 ಮಟ ತನಕ ಸ್ಕಾಲರ್ಶಿಪ್ ಬರುತ್ತೆ. ಈಗ ಇದನ್ನು ಆನ್ಲೈನ್ ಅಪ್ಲೈ ಮಾಡೋದು ಎಲ್ಲೇದಂದರೆ, ಇಲ್ಲಿ ಲಿಂಕ್ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ನೀವು ಹೋಗಿ ಇಲ್ಲಿ ಪ್ರೈಸ್ ಮನಿ ಅಪ್ಲಿಕೇಶನ್ ಅಂತಿದೆ, ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಜಸ್ಟ್ ಇದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟದ್ದು ವೆಬ್ಸೈಟಿಗೆ ಹೋಗುತ್ತೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದು ಇಲ್ಲಿ ಹೋಗುತ್ತೆ. ಈ ಲಿಂಕು ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತೀನಿ. ನೀವು ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿಂದ ಅಪ್ಲಿಕೇಶನ್ ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಐ ಹೋಪ್ ದಿಸ್ ಈಸ್ ಅ ಕ್ಲಿಯರ್. ಈ URL ಕೂಡ ನಾನು ಕೊಡ್ತೀನಿ. ಈ URL ಅವ್ರ ಅಡ್ರೆಸ್ ಏನಿದೆಯಲ್ಲ, ವೆಬ್ಸೈಟ್ ಅಡ್ರೆಸ್, ನೀವು ಅದರಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ನೋಡಿ, ಫಸ್ಟ್ ಸ್ಟೂಡೆಂಟ್ಸ್ ಹ್ಯಾವ್ ಟು ಕಂಪ್ಲೀಟ್ SSLC, PUC ಅಥವಾ ನಿಮ್ದೇನು ಮಾಹಿತಿ ಇದೆ ಈಗ ಇದರಲ್ಲಿ ಕೊಟ್ಟಿದ್ದಾರೆ. ಒನ್ ಬೈ ಒನ್ ಸ್ಟೆಪ್ಸ್ ನೋಡಿ. ಫಸ್ಟ್ ಇದರಲ್ಲಿ ನೀವು ಆಧಾರ್ ಕಾರ್ಡಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಇದ್ದರೆ ಪೋಸ್ಟ್ ಮ್ಯಾಟ್ರಿಕ್ ಸೆಲೆಕ್ಟ್ ಮಾಡಿಬಿಟ್ಟು ವ್ಯಾಲಿಡೇಟ್ ಯುವರ್ ಆಧಾರ್ ಅಂತಿರುತ್ತೆ. ನಂತರ ಪರ್ಸ್ನಲ್ ಡೀಟೇಲ್ ಇದರಲ್ಲಿ ಬರುತ್ತೆ, SSLC ನಂಬರ್, ಫಾದರ್ ನೇಮ್ ಎಲ್ಲ, ಇವೆಲ್ಲ ನೀವು ವ್ಯಾಲಿಡೇಟ್ ಮಾಡಿದ ನಂತರ ನಿಮಗೆ OTP ಬರುತ್ತೆ. OTP ಬಂದ ನಂತರ ಇವೆಲ್ಲ ರಿಕ್ವೈರ್ಡ್ ಡೀಟೇಲ್ಸ್ ನೀವು ಫಿಲ್ ಮಾಡಬೇಕು. ಏನೆಲ್ಲ ಡೀಟೇಲ್ಸ್ ಅಂದರೆ ಮದರ್ ನೇಮ್, ಫಾದರ್ ನೇಮ್, ಕಾಸ್ಟ್, ರಿಜಿಸ್ಟರ್ ನಂಬರ್, RD ನಂಬರ್, ಫೋನ್ ನಂಬರ್, ಇವೆಲ್ಲ ಡೀಟೇಲ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋಸ್ ಮಾಡಿ PDF ಮಾಡಿ ಲೆಸ್ ದ್ಯಾನ್ 500 KB ಸೈಜಲ್ಲಿ ನೀವು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಜನರೇಟ್ ಏನಾಗಿದೆ ಎಕ್ನಾಲೇಜ್ಮೆಂಟ್ ಜನರೇಟ್ ಆಗುತ್ತೆ. ಎಕ್ನಾಲೇಜ್ಮೆಂಟ್ ಜನರೇಟ್ ಆದ ನಂತರ ನೀವು ಆ ಎಕ್ನಾಲೇಜ್ಮೆಂಟನ್ನು ಪ್ರಿಂಟ್ ತೊಗೊಂಡ್ಬಿಟ್ಟು ಎಲ್ಲಿಗೆ ಸಬ್ಮಿಟ್ ಮಾಡಬೇಕಂದ್ರೆ ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸಿಗೆ ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ಯು ಹ್ಯಾವ್ ಟು ಸಬ್ಮಿಟ್ ದಟ್ ಟು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸ್. ಡಿಸ್ಟ್ರಿಕ್ಟ್ ವೆಲ್ಫೇರ್, ತಾಲೂಕು ವೆಲ್ಫೇರ್ ಆಫೀಸ್ ಅಲ್ಲ, ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸಿಗೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಅದೇ ರೀತಿ ಈಗ ಎಲ್ಲ ಪೋಸ್ಟ್ ಗ್ರ್ಯಾಜುಯೇಟದ್ದು ನೀವು ಸೆಲೆಕ್ಟ್ ಮಾಡ್ಬೋದು, ಅದು ಸೇಮ್ ಇನ್ಫಾರ್ಮೇಷನ್ ಇರುತ್ತೆ. ಈಗ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೇನೆ ನೋಡಿ, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸದ್ದು ಆಲ್ಮೋಸ್ಟ್ ಸೇಮ್ ಪ್ರೊಸೀಸ್ ಇರುತ್ತೆ. ಮತ್ತು ಇದರಲ್ಲಿ ನಿಮ್ಗೆ ಏನೇ ಹೆಲ್ಪ್ಲೈನ್ ಬೇಕಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ಈ ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ನೀವು ಮಾಡಬಹುದು. ಮತ್ತು ಡೆಡ್ಲೈನ್ ಏನಂದರೆ, ಡೆಡ್ಲೈನ್ ಅಂದರೆ ಲಾಸ್ಟ್ ಡೇಟ್ ಇನ್ನೂ ಇದರಲ್ಲಿ ಅನೌನ್ಸ್ ಮಾಡಿಲ್ಲ, ಇನ್ನೂ ಜಸ್ಟ್ ಆ್ಯಕ್ಟಿವ್ ಇದೆ. ಆ್ಯಕ್ಟಿವ್ ಇರೋ ಕಾರಣ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಈಗ ಕೆಲವೊಂದು ಸ್ಟೂಡೆಂಟ್ಸ್ ಕ್ವಶನ್ಸನ್ನು ಕೇಳ್ತಾರೆ, ಸ್ಟೂಡೆಂಟ್ಸ್ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದಾ? ನೋ, ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬರುವುದಿಲ್ಲ. ಫಸ್ಟ್ ಅಟೆಂಪ್ಟ್ ಸ್ಟೂಡೆಂಟ್ ಅಷ್ಟೇ ಅಪ್ಲೈ ಮಾಡಲಿಕ್ಕೆ ಬರುತ್ತೆ. ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್? ಎಸ್. ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ ಅಂದರೆ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಹೋಗ್ತಾ ಇರುವ ಸ್ಟೂಡೆಂಟ್ಸ್
ಅಥವಾ ಡಿ ಫಾರ್ಮಾ ಮುಗಿಸಿ ಡೈರೆಕ್ಟಾಗಿ ಬಿ ಫಾರ್ಮಾ ಮಾಡುವ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅದೇ ರೀತಿ ವಾಟ್ ಈಸ್ ಪ್ರೈಸ್ ಮನಿ ಫಾರ್ SSLC ನಾನು ಈಗಾಗಲೇ ಅದನ್ನು ಹೇಳಿದ್ದೀನಿ. ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ಹಾರ್ಡ್ ಕಾಪಿ ಎಲ್ಲಿಗೆ ಸಬ್ಮಿಟ್ ಮಾಡಬೇಕು? ಯು ಹ್ಯಾವ್ ಟು ಸಬ್ಮಿಟ್ ಇಟ್ ಟು ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್, ನಾಟ್ ತಾಲೂಕಾ ವೆಲ್ಫೇರ್ ಆಫೀಸ್. ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸ್ಗೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಈಗ ಇನ್ನೊಂದೇನೆಂದರೆ, ಆಲ್ರೆಡಿ ನೀವು ಒಂದು ಕೋರ್ಸಿಗೆ ಸ್ಕಾಲರ್ಶಿಪ್ಪನ್ನು ತೊಗೊಂಡಿರ್ತೀರಿ ಮತ್ತೀಗ ಬೇರೆ ಕೋರ್ಸಿಗೆ ತೊಗೋಬಹುದಾ? ಎಸ್, ನೀವು ತೊಗೋಬಹುದು ಅಂತ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಕ್ಲಾಸ್ ನೀವು ಫಾರ್ ಎಕ್ಸಾಂಪಲ್ ಈಗ ಡಿಪ್ಲೊಮಾ ಮುಗಿಸಿ BEಗೆ ಹೋಗಿರ್ತೀರಿ, ಡಿಪ್ಲೊಮಾ ಮೇಲೆ ಸ್ಕಾಲರ್ಶಿಪ್ಪನ್ನು ತೊಗೊಂಡಿರ್ತೀರಿ. ಅದೇ ರೀತಿ BE ಮುಗಿದಂಥ MTech ಹೋಗಬೇಕಾದ್ರೆ BE ಮೇಲೇನೂ ಸ್ಕಾಲರ್ಶಿಪ್ ನೀವು ಇದನ್ನು ಪ್ರೈಸ್ ಮನಿ ನೀವು ತೊಗೋಬಹುದು. ಐ ಹೋಪ್ ಆಲ್ ದ ಡೌಟ್ಸ್ ಆರ್ ಕ್ಲಿಯರ್. ನಾ URL ಕೂಡ ನಮ್ಮ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಥ್ಯಾಂಕ್ ಯು.